ನಮಸ್ಕಾರ, ವೆಲ್ಕಮ್ ಟು ಸಿಪ್ ಆಫ್ ಜೀವನ, ಸರಳ ಜೀವನದ ತುಣುಕುಗಳು. ಸೊ ಇವತ್ತು ನಾವು ಗೆಣಸು ಬೇಯಿಸೋಣ. ಸೊ ಇಟ್ಸ್ ಅ ವೆರಿ ಸಿಂಪಲ್ ರೆಸಿಪಿ. ಸೊ ನಾನು ಗೆಣಸು ತೊಗೊಂಡಿದ್ದೀನಿ, ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗೆಣಸು ಯಾವಾಗಲೂ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಕೋಬೇಕು, ಇಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ ಈ ಥರ. ಸೊ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ನೋಡಿ ಹೇಗೆ ವೈಟ್ ಆಯಿತು. ಸೊ ಇದು ಕಟ್ ಮಾಡಿದ ತಕ್ಷಣ ನೀವು ನೀರಲ್ಲಿ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಸೊ ಯೂಶ್ವಲಿ ನಾನು ಸಿಪ್ಪೆ ತೆಗಿಯಲ್ಲ, ಬಿಕಾಸ್ ಸಿಪ್ಪೆಯಲ್ಲಿ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ. ಸೊ ಹಾಗೆ ಮೇಲ್ಮೇಲೆ ಒಂದು ಸ್ವಲ್ಪ ಸಿಪ್ಪೆ ತಕ್ಕೊಂಡು ಇದನ್ನು ಇವಾಗ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಇಟ್ಟಿದ್ದೀನಿ. ಸೊ ಅದರೊಳಗೆ ಗೆಣಸೆಲ್ಲ ಹಾಕ್ಕೊಳ್ಬೇಕು. ಸೊ ಇದು ನಾರ್ಮಲ್ ಕುಡಿಯೋ ವಾಟರು. ಸೊ ಅದರಲ್ಲಿ ನೀರು ಹಾಕ್ಕೊಂಡು ಸೊ ಎಷ್ಟು ಗೆಣಸು ಹಾಕ್ತೀವೋ ಅಷ್ಟು ನೀರೊಳಗೆ ಅದೆಲ್ಲ ಮುಳುಗಬೇಕು, ಅಷ್ಟು ನೀರು ಹಾಕ್ಕೊಳ್ಬೇಕು. ಸೊ ಈಗೆಲ್ಲ ಗೆಣಸೆಲ್ಲ ಇಟ್ಟಾಯಿತು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ. ಸೊ ಯಾವಾಗಲೂ ಕಲ್ಲುಪ್ಪು ಹಾಕ್ಕೊಳ್ಳಿ, ಕಲ್ಲುಪ್ಪು ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ಕಲ್ಲುಪ್ಪು ಹಾಕ್ಕೊಂಡು ಒಂದು ಸ್ಮಾಲ್ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಸೊ ಐ ಥಿಂಕ್ ನೀರು ಜಾಸ್ತಿ ಆಗಿದೆ ಅನಿಸುತ್ತೆ. ಸೊ ಸ್ವಲ್ಪ ತೆಗ್ಬಿಡೋಣ ವಾಪಸ್ಸು. ಸೊ ನಾನು 3 ವಿಷಲ್ ಹೊಡಿಸಿದ್ದೀನಿ, ಚಿಕ್ಕ ಪೀಸ್ ಆಗಿರೋದ್ರಿಂದ. ಸೊ 3 ಹೊಡಿಸಿದ್ರೆ ಸಾಕು. ಸೊ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಬೆಂದಿದೆ, ಸಿಪ್ಪೆಲ್ಲ ಹೊರಗಡೆ ಬಂದಿದೆ ಅಂದರೆ ಬೆಂದಿದೆ ಅಂತ. ಸೊ ನಾವು 3 ವಿಷಲ್ ಹೊಡಿಸಿದ್ದೀವಿ. ಸೊ ಈಗ ಇದನ್ನು ತೆಗೆದ್ರೆ ಫುಲ್ ಸಿಕ್ಕಾಪಟ್ಟೆ ರುಚಿಯಾಗಿರುವಂತಹ ಗೆಣಸು ತಯಾರಿದೆ. ಸೊ ನನ್ನ ಅಜ್ಜಿ ಯಾವಾಗಲೂ ತುಂಬ ಗೆಣಸು ಇಷ್ಟಪಟ್ಟು ತಿಂತಾಯಿದ್ರು. ನನಗೂ ಗೆಣಸು ಇಷ್ಟ. ಸೊ ಇದು ಈ ಥರ ಕಾಣುತ್ತೆ. ಸೊ ನೀವು ನೀರೆಲ್ಲ ತೆಗೆದ್ಬಿಟ್ಟು ಗೆಣಸನ್ನ